ಜೊತೆಲಿ ವಿನಯ್ ರಾಜ್ಕುಮಾರ್ ಇದ್ದಾರೆ. ಸಾಕಷ್ಟು ವಿಚಾರ ಇದೆ ಆ ಸಿಟಿ ಲೈಟ್ಸ್ ಬಗ್ಗೆ. ಇವರೇನು ಹೇಳ್ತಾರೆ ಕೇಳೋಣ. ಹೇಗಿತ್ತು ಸರ್ ಸಿಟಿಯ ಒಂದು ಸಂಚಾರ? ಸಿಟಿಯ ಸಂಚಾರ ತುಂಬ ಚೆನ್ನಾಗಿತ್ತು. ಈಗ ಆಲ್ಮೋಸ್ಟ್ 1 ಇಯರ್ ಆಯಿತು ನಾವು ಸ್ಟಾರ್ಟ್ ಆಗಿ. ಸೊ ಇವಾಗ ಶೂಟಿಂಗ್ ಮುಗಿದಿದೆ, ಮ್ಯೂಸಿಕ್ ಮುಗಿದಿದೆ, ಸಾಂಗ್ಗಳು ಆಚೆ ಬರ್ತವೆ. ಸೆಪ್ಟೆಂಬರ್ 18th ರಿಲೀಸ್ ಕೂಡ ಆಗ್ತಿದೆ. ಸೊ ತುಂಬ ಖುಷಿ ಆಗ್ತದೆ. ಸಿಟಿ ಲೈಟ್ಸ್ ಅಂದ ತಕ್ಷಣ ನಿಮ್ಗೇನು ನೆನಪಿಗೆ ಬರುತ್ತೆ? ಈಗ ಈ ಸಿನಿಮಾದ ಒಂದಷ್ಟು ಜರ್ನಿ ನಿಮ್ಮ ಹತ್ರ ಇದೆ. ಹಾಂ, ಸಿಟಿ ಲೈಟ್ಸ್ ಅಂದ ತಕ್ಷಣ ನನಗೆ ರಾತ್ರಿ ಅಂದರೆ ತುಂಬ ಇಷ್ಟ. ಸೊ ಈಗ ಶೂಟಿಂಗ್ ಮಾಡೋಕ್ಕೂ ರಾತ್ರಿ ಇಷ್ಟ. ಜನರಲ್ ಆಗು ಈಗ ಒಂದು ಡ್ರೈವ್ಗಳು ಹೋಗೋಕ್ಕೆ ರಾತ್ರಿ ಇಷ್ಟ. ಸೊ ರಾತ್ರಿ ಅದು ನಮ್ಮ ಹಳೆ ಏನಂತಾರೆ ವಾರ್ಮ್ ಸ್ಟ್ರೀಟ್ ಲೈಟ್ಗಳು ಇರುತ್ತಲ್ಲ, ಆ ಲೈಟ್ಸೇ ಜ್ಞಾಪಕಕ್ಕೆ ಬರುತ್ತೆ ಜಾಸ್ತಿ. ವಿಜಯ್ ಸರ್ ಮಾತಾಡ್ತಾ ಡೈರೆಕ್ಟ್ರು ಒಂದು ಮೆಜೆಸ್ಟಿಕ್ನ ಒಂದಷ್ಟು ವಿಚಾರಗಳು, ಕತ್ತಲೆಯ ಲೋಕದ ಅನಾವರಣ ಅಂತ ಹೇಳ್ಬೋದು ಅವ್ರು ಹೇಳೋದು ನೋಡಿದ್ರೆ. ಸೊ ನೀವು ಕಂಡಂತಹ ಬೆಂಗಳೂರು, ಈ ಸಿನಿಮಾದಲ್ಲಿ ಕಂಡಿರುವಂತಹ ಬೆಂಗಳೂರಿನ ಬಗ್ಗೆ ಹೇಳೋದಾದರೆ? ನಾನು ಕಂಡಂಥ ಬೆಂಗಳೂರು ಈ ಸಿನಿಮಾ ಅದೇ ಮೆಜೆಸ್ಟಿಕ್ನ ತುಂಬ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀನಿ. ತುಂಬ ಟೈಮಲ್ಲಿ ಸ್ಪೆಂಡ್ ಮಾಡಿದೆ. ನಮ್ಮ ಸಿನಿಮಾಗಳ ರಿಲೀಸ್ ಎಲ್ಲ ಆಗ್ತಿದ್ದಾಗ ಎಲ್ಲ ಥಿಯೇಟರ್ಗೆ ಹೋಗಿ ಮೆಜೆಸ್ಟಿಕಲ್ಲೇ ಹೋಗಿ ನೋಡ್ತಾ ಇದ್ವಿ. ಆಮೇಲೆ ಫ್ರೆಂಡ್ಸ್ ಜೊತೆ ರಾತ್ರಿ ತುಂಬ ಅಲ್ಲಿ ಓಡಾಡ್ತಿದ್ವಿ. ಬಟ್ ಇಲ್ಲಿ ವಿಜಯ್ ಸರ್ ಜೊತೆ ಕೆಲಸ ಮಾಡಿದಾಗ ಇನ್ನೊಂದು ಮೆಜೆಸ್ಟಿಕ್ಕಿನ ಇನ್ನೊಂದು ಭಾಗ ನೋಡಿದ್ವಿ. ಆಮೇಲೆ ಮೆಜೆಸ್ಟಿಕ್ ಕೂಡ ತುಂಬ ದೊಡ್ಡದು, ತುಂಬ ಘಟನೆಗಳಲ್ಲಿ ನಡೀತಾ ಇರುತ್ತೆ. ಬಟ್ ಅದರಲ್ಲಿ ಒಂದಷ್ಟು ಘಟನೆಗಳನ್ನ ನಮ್ಮ ಸಿನಿಮಾಲಿ ನೀವು ನೋಡ್ಬೋದು. ಸೊ ನೋಡಿದಾಗ ಒಂದಷ್ಟು ತುಂಬ ಹೊಸದಾಗಿ ಅನಿಸ್ತು, ಒಂದಷ್ಟು ಪ್ರಶ್ನೆಗಳ ಹುಡ್ಕೊಳ್ತು. ಏನು ಅನ್ನಿಸ್ತು? ಇದು ಇದೆಯಾ ಬೆಂಗಳೂರು ಅನ್ನಿಸ್ತು ಸರ್? ಅಂದರೆ ಏನಂದರೆ ನೀವು ಇದು ಎಲ್ಲ ಇದೆ ಅಂತ ಒಂದಷ್ಟು ಜನಕ್ಕೆ ಗೊತ್ತು. ಅಂದರೆ ನಮಗೂ ಚಿಕ್ಕ ವಯಸ್ಸಿಂದ ಕೇಳಿರ್ತೀವಿ, ಒಂದು ಮಾತಲ್ಲಿ ಹೇಳಿದಾಗ ಇಲ್ಲ ಯಾರಿಗಾರು ಒಂದು ಎಕ್ಸ್ಪೀರಿಯೆನ್ಸ್ ಆದಾಗ ಕೇಳಿರ್ತೀವಿ. ಬಟ್ ಅದನ್ನ ಲೈವ್ ಆಗೇ ನೋಡಿದಾಗ ಒಂಥರ ಶಾಕಿಂಗ್ ಆಗಿತ್ತು. ನಿಮ್ಮ ನಟನೆ ಬಗ್ಗೆ ತುಂಬ ಹೇಳಿದ್ದಾರೆ ಈ ಸಿನಿಮಾದಲ್ಲಿ. ಬೇರೆ ರೀತಿಯ ವಿನಯ್ ರಾಜ್ಕುಮಾರ್ ಅವ್ರನ್ನ ಸಿಟಿ ಲೈಟ್ಸಲ್ಲಿ ನಾವು ನೋಡ್ಬೋದು ಅಂತ. ಯಾವ ರೀತಿ ಇತ್ತು ನಿಮ್ಮ ಪಾತ್ರದ ತಯಾರಿ? ನಿರ್ದೇಶಕರ ಒಂದು ಸಪೋರ್ಟ್ ಯಾವ ರೀತಿ ಇತ್ತು ಸರ್? ಅದೇ ತಯಾರಿ, ಅದೇ ಆಗಲೇ ಹೇಳಿದ್ನಲ್ಲ, ವಿಜಯ್ ಸರ್ ನನಗೆ ಹೇಳಿದರು, ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ, ಜಾಸ್ತಿ ಕಲಿಬೇಡ, ಜಾಸ್ತಿ ಪ್ರಿಪೇರ್ ಆಗಕ್ಕೆ ಹೋಗಬೇಡ, ಸುಮ್ಮನೆ ಬಾ, ಇಲ್ಲಿ ಬಾ, ಎಲ್ಲ ಆರಾಮಾಗಿ ಅದೇ ಆಗುತ್ತೆ ಅಂತ. ಅದೇ ರೀತಿ ಹಾಗೆ ಸೆಟ್ಗೆ ಹೋಗಿದ್ದು. ಆಮೇಲೆ ಆರ್ಗ್ಯಾನಿಕ್ಕಾಗಿ ಅದೇ ರೀತಿ ತುಂಬ ಚೆನ್ನಾಗಿ ಆಗಿದೆ. ಆಮೇಲೆ ಅವ್ರ ಜೊತೆ ಕೆಲಸ ಮಾಡೋಕ್ಕಂತೂ ತುಂಬ ಚೆನ್ನಾಗಿದೆ. ತುಂಬ ಖುಷಿ ಆಗುತ್ತೆ. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು. ಇಡೀ ಶೂಟ್ ನಗಿಸ್ತಾನೆ ಇರ್ತಾರೆ. ಆಮೇಲೆ ಅವರು ಒಂದು ಆ್ಯಕ್ಟರ್ ಅಲ್ವಾ. ಸೊ ಅದರಿಂದ ಅವ್ರಿಗೆ ಒಂದು ಆ್ಯಕ್ಟ್ರಿಂದ ಅಭಿನಯ ಹೇಗೆ ತೆಗಿಬೇಕು ಆಚೆ, ಅವ್ರನ್ನ ಹೇಗೆ ಅವ್ರಿಗೊಂದು ಒಳ್ಳೆ ಫೀಲಿಂಗ್ ಹೇಗೆ ಕೊಡ್ಬೋದು ಅಂತ ತುಂಬ ಚೆನ್ನಾಗಿ ಗೊತ್ತು. ಸೊ ಅದರಿಂದ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಇಲ್ಲಿ ನೋಡ್ತಾ ಇರುವಂಥ ವಿನಯ್ ರಾಜ್ಕುಮಾರ್ಗೂ, ಆ ಪೋಸ್ಟಲ್ಲಿ ನೋಡ್ತಾ ಇರೋಂಥ ವಿನಯ್ ರಾಜ್ಕುಮಾರ್ಗೂ ತುಂಬ ವೇರಿಯೇಷನ್ಸ್ ನೋಡ್ತಾ ಇರ್ಬೋದು. ಸೊ ಎಷ್ಟು ಅಭಿನಯದಲ್ಲಿ ಮಾಗಿದ್ದಾರೆ ಅನ್ನುವಂಥದ್ದಂತೂ ಗೊತ್ತಾಗ್ತಾ ಇದೆ. ಅದೆಲ್ಲ ನಂಗೆ ಅನಿಸುತ್ತೆ, ಒಂದು ಒಳ್ಳೆ ಕತೆ ಇದ್ದಾಗ, ಆ ಕಥೆಯಲ್ಲಿ ಒಂದು ಒಳ್ಳೆ ಸೀನ್ ಇದ್ದಾಗ, ಬರವಣಿಗೆ ಚೆನ್ನಾಗಿದ್ದಾಗ, ಆಗ ನಮಗೆ ಅಭಿನಯ ಮಾಡೋಕ್ಕೆ ಇನ್ನೂ ಈಸಿ ಆಗುತ್ತೆ. ಆಮೇಲೆ ಇನ್ನೂ ಹೆಚ್ಚು ಆಚೆ ಬರುತ್ತೆ. ಸೊ ಎಲ್ಲದಕ್ಕೆ ಅಂತ ಮೇಯ್ನು ಬರವಣಿಗೆ. ಒಂದು ಒಳ್ಳೆ ಸ್ಟೋರಿಗೆ ಒಳ್ಳೆ ಸೀನ್ಗಳು ಬರೆದಾಗ ಅದು ಆ್ಯಕ್ಟ್ ಮಾಡೋಕ್ಕೆ ಇನ್ನೂ ಖುಷಿ ಆಗುತ್ತೆ, ಇನ್ನೂ ಚೆನ್ನಾಗೇ ಬರುತ್ತೆ. ಸೊ ಆ ರೀತಿ ಸಿಟಿ ಲೈಟ್ಸ್ ಕೂಡ ಇರೋದು ಅಂತ ಅನಿಸುತ್ತೆ. ಮಾದಪ್ಪನ ಹಾಡುಗಳಿಗೂ ಮಾದಪ್ಪನ ಊರಿಗೂ ನಿಮಗೂ ಹೊಸದೇನಲ್ಲ ಸರ್ ನಂಟು. ಸೊ ಅಪ್ಪಾಜಿಯವರು ಆಡಿದ್ದಾರೆ, ತಾತ ಅವರು ಕೂಡ ಸಾಕಷ್ಟು ಹಾಡುಗಳನ್ನ ಆಡಿದ್ದಾರೆ, ಮಾದಪ್ಪನ ಹಾಡುಗಳನ್ನ. ಸೊ ಈಗ ನಿಮ್ಮ ಸಿನಿಮಾಗೆ ಮಾದಪ್ಪನ ಹಾಡು ಬಂದಿದೆ. ಅದೇ ಮಾದಪ್ಪನ ಪದಗಳು ಚಿಕ್ಕ ವಯಸ್ಸಿಂದನೂ ಕೇಳ್ಕೊಂಡು ಬಂದಿದ್ದೀನಿ. ತಾತ ಅಂತೂ ತುಂಬ ಹಾಡಿದೆ. ಆಮೇಲೆ ದೊಡ್ಡಪ್ಪನ ಒಂದಷ್ಟು ಸಿನಿಮಾಗಳಲ್ಲಿ ಜೋಗಿ ಎಕ್ಸ್ಪೆಷಲ್ ಇದೆ, ಕೋಳು ಮಂಡೆ ಇದು ಜನ್ಮದ ಜೋಡಿಯಲ್ಲಿದೆ. ಸೊ ಈ ಥರ ಸಿನಿಮಾಗಳಲ್ಲಿ ನೋಡಿದಾಗ ನನಗೂ ಯಾವಾಗಲೂ ಒಂದು ಆಸೆ ಇತ್ತು, ನನ್ನ ಸಿನಿಮಾದಲ್ಲೂ ಒಂದು ಮಾದಪ್ಪನ ಪದ ಇರಬೇಕು ಅಂತ. ಸೊ ಅದರಲ್ಲಿ ಇದು ಹೊಸ ರೀತಿಯಲ್ಲಿ ಒಂದು ರ್ಯಾಪ್ ಜೊತೆ ಸಿಟಿ ಲೈಟ್ಸ್ ಎಲ್ಲ ಅದು ಸಿಕ್ಕಿದೆ. ತುಂಬ ಖುಷಿ ಆಗುತ್ತೆ. ಶಿವಣ್ಣವರು ಮತ್ತು ಅಪ್ಪು ಸರ್ ಆದ ನಂತರ ಮತ್ತೆ ನಿಮಗೆ ಈ ಪಾತ್ರ ಒದಗಿ ಬಂದಿದೆ, ಚಾಮರಾಜನಗರದ ಸೊಗಡು. ನಿಮ್ಮೂರಿನ ಪಾತ್ರ, ನಿಮ್ಮೂರಿನ ಹುಡುಗನ ಪಾತ್ರವನ್ನು ನಿಭಾಯಿಸೋದು ನಿಮಗೆ ಎಷ್ಟು ಖುಷಿ ಕೊಡ್ತು? ಎಷ್ಟು ಎಕ್ಸೈಟ್ ಆಗಿದ್ರಿ ಆ ಪಾತ್ರ ಮಾಡಬೇಕಾದ್ರೆ? ಅದೇ ಊರಂದರೆ ಎಲ್ಲರಿಗೂ ಇಷ್ಟ ಅಲ್ಲ. ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರ್ತೀನಿ. ಊರಲ್ಲಿ ಆಗೋ ಎಕ್ಸ್ಪೀರಿಯೆನ್ಸ್ ನಮಗೆ ಸಿಟಿಯಲ್ಲಿ ಸಿಗೋದೇ ಇಲ್ಲ. ಸೊ ಅದೇ ನಮ್ಮೂರಲ್ಲಿ ನಾವೇ ಹೋಗಿ ಆ್ಯಕ್ಟ್ ಮಾಡಬೇಕು ಅಂದರೆ ಅದೊಂಥರ ಹೆಮ್ಮೆ ಅನಿಸುತ್ತೆ, ಖುಷಿ ಅನಿಸುತ್ತೆ. ಆಮೇಲೆ ಜೊತೆಗೆ ಒಂಥರ ಪುಣ್ಯ ಅಂತ ಅನಿಸುತ್ತೆ. ಸಿಟಿ ಲೈಟ್ಸ್ 18ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ಸರ್. ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ? ಯಾಕಂದರೆ ವಿನಯ್ ರಾಜ್ಕುಮಾರು ಯಾವಾಗಲೂ ನಾವು ಆರಂಭದಿಂದನೂ ನೋಡ್ತಾ ಇದ್ದೀವಿ, ಸಿದ್ಧಾರ್ಥದಿಂದ ಸಿಟಿ ಲೈಟ್ವರೆಗೂ ಕಂಫರ್ಟ್ ಝೋನಲ್ಲಿ ಇರ್ತಾರೆ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸಿನಿಮಾ ಆಯಿತು, ತಾವಾಯಿತು. ಇದ್ರ ಮೇಲೆ ಏನಾದರೂ ನಿರೀಕ್ಷೆ?
ಅಂದರೆ ಈ ಜರ್ನಿ ಚೆನ್ನಾಗಾಗುತ್ತೆ ಅಂತ ಒಂದು ಭರವಸೆ ಇದೆ. ಆಮೇಲೆ ಒಳ್ಳೊಳ್ಳೆ ಹಾಡುಗಳು ಬಂದಿದೆ, ಇನ್ನೂ 2-3 ಹಾಡಿದೆ, ಅದು ಕೂಡ ತುಂಬ ಚೆನ್ನಾಗಿದೆ. ಸೊ ಆಮೇಲೆ ಗಣೇಶ ಹಬ್ಬ ಆಗಿ ಒಂದು ವೀಕಿಗೆ ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ. ಸೊ ಎಲ್ಲರೂ ಗಣೇಶನಿಗೆ ಮೊದಲನೇ ಪೂಜೆ ಅಂತ ಹೇಳ್ತಾರಲ್ಲ, ಆ ಥರ ಪೂಜೆ ಮಾಡಿ ನಮ್ಮ ಸಿನಿಮಾ ಬಂದು ನೋಡೋಕ್ಕೆ ಕೇಳ್ಕೊತೀನಿ ಅಷ್ಟೇ. ಸಿಟಿ ಲೈಟ್ ಸಿನಿಮಾದ ಒಂದು ತುಣುಕಾಗಲಿ ಅಥವಾ ಹಾಡಾಗಲಿ ಅಥವಾ ನಿಮ್ಮ ಲುಕ್ ಆಗಿ ನೋಡಿದಾಗ ನಿಮಗೆ ಸಿಕ್ಕ ಬೆಸ್ಟ್ ಕಾಂಪ್ಲಿಮೆಂಟ್ ಯಾವುದು, ಯಾರ ಕಡೆಯಿಂದ ಸಿಕ್ತು? ಬೆಸ್ಟ್ ಕಾಂಪ್ಲಿಮೆಂಟ್, ಎಲ್ಲ ಕಾಂಪ್ಲಿಮೆಂಟ್ ಜಾಸ್ತಿ ವಿಜಯ್ ಸರೇ ಕೊಡ್ತಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತೀಯ, ನೋಡೋಕ್ಕೆ ಖುಷಿ ಆಗ್ತಿದೆ ಅಂತ. ಸೊ ಅವ್ರ ಕಾಂಪ್ಲಿಮೆಂಟ್ಸ್ ಮುಂದೆ ಯಾರ ಕಾಂಪ್ಲಿಮೆಂಟ್ಸು ಬೇಡ ಅಂತ ಅನಿಸುತ್ತೆ. ಅಪ್ಪ ಏನು ಹೇಳಿದ್ರು, ಅಮ್ಮ ಏನು ಹೇಳಿದ್ರು, ಈ ರೀತಿಯಾದಂಥ ಮಗನ ಹೊಸ ಅವತಾರ? ಅಪ್ಪ ಅಮ್ಮ ಅಂದರೆ ಸಿನಿಮಾ ಏನೂ ನೋಡಿಲ್ಲ, ಬಟ್ ಕಂದಮ್ಮ ಸಾಂಗ್ ನೋಡಿದ್ರು, ಕಂದಮ್ಮ ಸಾಂಗಿನ ಒಂದು ವಿಜುವಲ್ಸ್ ನೋಡಿದ್ರು. ಸೊ ಆ ವಿಜುವಲ್ಸ್ ನೋಡಿ ಅವ್ರು ತುಂಬ ಖುಷಿಪಟ್ಟರು. ಅಲ್ಲಿ ನನ್ನ ಆಮೇಲೆ ಮೋನಿಶನ ಒಂದಷ್ಟು ಸೀನ್ಗಳು ನೋಡಿ ತುಂಬ ಖುಷಿಪಟ್ಟರು. ತುಂಬ ಚೆನ್ನಾಗಿ ಕೋರಿಯೋಗ್ರಾಫ್ ಮಾಡಿದ್ದಾರೆ, ತುಂಬ ರಿಯಲಾಗಿ ಕೋರಿಯೋಗ್ರಾಫ್ ಮಾಡಿದ್ದಾರೆ, ಅದನ್ನು ನೋಡಿ ತುಂಬ ಖುಷಿಪಟ್ಟರು. 18ಕ್ಕೆ ಸಿನಿಮಾ ಬರ್ತಿದೆ, ಏನು ಹೇಳ್ತೀರಾ ನಿಮ್ಮ ಅಭಿಮಾನಿಗಳಿಗೆ? ದೊಡ್ಡ ಮನೆಗೇನು ಅಭಿಮಾನಿಗಳಿಗೆ ಕೊರತೆಯೇ ಇಲ್ಲ, ಸಮುದ್ರದಲ್ಲಿ ಉಪ್ಪು ಕೊರತೆ ಇಲ್ಲ, ಹಂಗೆ ನಿಮಗೆ ದೊಡ್ಡ ಮನೆಗೆ ಅಭಿಮಾನಿಗಳ ಕೊರತೆ ಇಲ್ಲ. ಅದೇ ಏನು ಹೇಳ್ತೀನಿ, ಗಣೇಶ ಹಬ್ಬಕ್ಕೆ ಸೆಲೆಬ್ರೇಷನ್ನ ನಿಲ್ಲಿಸ್ಬೇಡಿ, ಸೆಲೆಬ್ರೇಷನ್ ಸಿಟಿ ಲೈಟ್ಸ್ವರೆಗೂ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ ಹೇಳಿ. ಅಲ್ದ ಬೆಸ್ಟ್ ಸರ್, ಒಳ್ಳೇದಾಗಲಿ.